ಅಮ್ಮ ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ. ಒಂದ್ ಹೇಳೋದ್ ಮರ್ತೋದೆ, ನಿನ್ಗೆ ಅಂತ ಖರ್ಚಿಗೆ ಸ್ವಲ್ಪ ದುಡ್ಡು ಎತ್ತಿಟ್ಟಿದ್ದೀನಿ, 5,000 ರೂಪಾಯಿ ತಗೊಳ್ಳೋದನ್ನ ಮರಿಬೇಡ. ಸಾಸಿವೆ ಡಬ್ಬದಲ್ಲಿ ಇಟ್ಟಿದ್ದೀನಿ. ಹಾಗೆ ನೀನು ಸ್ವಲ್ಪ ಟ್ಯಾಬ್ಲೆಟ್ ಬೇಕು ಅಂತ ಹೇಳಿದಲ್ಲ, ಅದನ್ನು ಕೂಡ ತಂದಿಟ್ಟಿದ್ದೀನಿ ಆಯ್ತಾ. ಅದನ್ನು ತಗೊಂಡ್ ಮಿಸ್ ಮಾಡ್ಬೇಡ. ಸರಿಯಾದ ಟೈಮ್ಗೆ ವಾಟರ್ ಬಿಲ್ಲು ಎಲ್ಲಾನು ಪೇ ಮಾಡಿದ್ದೀನಿ. ನೀನ್ ಯಾವ್ದಕ್ಕೂ ಟೆನ್ಷನ್ ತಗೋಬೇಡ, ಓಕೆನಾ? ಬಾಯ್. ಅಮ್ಮ ನಿನ್ಗೆ ಎಷ್ಟೆಲ್ಲ ಹೇಳ್ಬೇಕು, ನೀನ್ ಯಾಕೆ ಕೆಲಸ ಮಾಡ್ತಾ ಇದೀಯಾ? ನಾನು ಇದೀನಲ್ಲ, ನನ್ಗೆ ಹೇಳ್ರೆ ನಾನು ಮಾಡ್ತೀನಲ್ವಾ. ಸುಮ್ನೆ ನಿಂಗೆ ಹುಷಾರಿರಲ್ಲಮ್ಮ, ಮಾಡ್ಬೇಡ ಈ ಕೆಲಸನ. ಕೊಡು ಫಸ್ಟು. ನಾನು ಮಾಡ್ತೀನಲ್ಲ, ನಾನು ಮಾಡ್ತೀನಿ. ಹೋಗ್ ಮಾಡ್ಕೊ, ರೆಸ್ಟ್ ಮಾಡೋಗು, ಹೋಗು ಅಷ್ಟೇ. ನಾನ್ ಚೆನ್ನಾಗಿದ್ದೀನಿ ಕಣೆ, ನೀನ್ ಚೆನ್ನಾಗಿದ್ಯಾ? ಅಂದ್ರೆ ನಿಂಗೆ ಏನೋ ಒಂದು ಹೇಳ್ಬೇಕಾಗಿತ್ತು ಆಯ್ತಾ. ನನ್ ಬರ್ತ್ಡೇ ಬರ್ತಿದ್ಯಲ್ವಾ, ಸೊ ಅದಕ್ಕೆ ಅಂತ ನನ್ನ ಹತ್ರ 5,000 ರೂಪಾಯಿ ದುಡ್ಡು ಉಳಿದಿದೆ ಕಣೆ ಈ ಮಂತು. ಅದಕ್ಕೆ ನಾನು ನೀನು ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಬೋಣ. ಹಾಗೆ ನಿಂಗೆ ಸ್ವಲ್ಪ ಚಿಕ್ಕದಾಗಿ ಪಾರ್ಟಿ ಕೊಡಿಸ್ತೀನಿ ಆಯ್ತಾ. ನಾನು ಒಂದ್ ಸೆಕೆಂಡ್ ಇರು. ಅಮ್ಮ ದುಡ್ಡಾ? ಪರವಾಗಿಲ್ಲಮ್ಮ, ನನ್ನ ಹತ್ರ ಇದೆ, ನಾನು ಕೊಡ್ತೀನಿ ಬಿಡು. ನಾನೇ ಅವಳಿಗೆ ಡೈರೆಕ್ಟ್ ಆಗಿ ಫೋನ್ ಪೇ ಮಾಡ್ತೀನಿ ಅಂತ ಹೇಳ್ಬಿಡಮ್ಮ ಅವಳಿಗೆ. ಏನ್ ಗೊತ್ತಾ, ನಾಳೆ ನೀನು ಕೆಲ್ಸಕ್ಕೆ ದಯವಿಟ್ಟು ಗಾಡಿ ತಗೊಂಡೋಗು. ನೆನ್ನೆ ನಾನು ನೋಡಿದೆ ನೀನ್ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ಕೊಂಡು ಹೋಗ್ತಿದ್ದೆ ಅಂತ. ಪ್ಲೀಸ್ ನನ್ ಗಾಡಿ ತಗೊಂಡೋಗ ಆಯ್ತಾ. ನಾನು ಡೈಲಿ ಬಸ್ಸಲ್ಲಿ ಓಡಾಡ್ತೀನಿ, ನನ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಪ್ಪ, ಓಕೆನಾ?